ಇಷ್ಟು ಪೇಷನ್ಸ್ ಇಂದ ನಮ್ಮ ಸಿನಿಮಾನ ಕಂಪ್ಲೀಟ್ ಆಗಿ ನೋಡಿದಿರ. ಒಂದು ಹೊಸಬರ ತಂಡ ರೆಡಿ ಮಾಡಿರುವಂತ ಸಿನಿಮಾ ವಿದ್ಯಾರ್ಥಿನಿಯರು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ನಿಮ್ಮೆಲ್ಲರ ಒಂದು ಖುಷಿನ ಚಪ್ಪಾಳೆ ಮೂಲಕ ನಿಮಗೆ ಸಿನಿಮಾದಲ್ಲಿ ಯಾವ್ದಾದ್ರು ಎಲಿಮೆಂಟ್ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ಹೊಸ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಎಲ್ಲ ಶೇರ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಂಡಿದ್ದೀವಿ. ಬಿಕಾಸ್ ಆಫ್ ನೀವೇ ನಮಗೆ ಎನರ್ಜಿ. ಇದಕ್ಕೂ ನೀವು ಏನು ಮಾರಿಯೋ ಇಲ್ಲ. ಆಡಿಯನ್ಸ್ reactions. Your game changing should change the society now. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. It's a very good message for the society. ಅವ್ರು ಒಂದೊಂದು ಕಮೆಂಟ್ ಅಲ್ಲಿಂದಾನೆ ಎಲ್ಲರೂ ಹೇಳ್ಬೋದು ಸಿನಿಮಾ ಬಗ್ಗೆ. ಚಂದನ್ ಶೆಟ್ಟಿ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದ್ದೀವಿ. ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅರುಣ್ ಮುಕ್ತ ಅವರು. ಚೆನ್ನಾಗಿದೆ. ಓವರ್ ಆಲ್ ಹೀರೋಗಳು ಮತ್ತು ಹೀರೋಯಿನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯುವ ಪೀಳಿಗೆಗೆ ಒಂದು ಉತ್ತಮ ಸಂದೇಶ ಮೇಲೆ ಎಲ್ಲರೂ ಪ್ರತಿಯೊಬ್ಬರು ಬಹಳ ಲೈವ್ಲಿಯಾಗಿ ಆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಭಾವನಾ ಅಮರ್, All actors please come. ಇದಾರೆ ಸರ್, ಎಲ್ಲ ಬಾಬು ಸರ್ ಬನ್ನಿ. ಥ್ಯಾಂಕ್ ಸುನೀಲ್ ಸರ್, ಬಹಳ ಒಳ್ಳೆ ಒಂದು ಸ್ಟೋರಿನ ಡೆವಲಪ್ ಮಾಡಿದ್ದೀರಿ. ಕಡೆಯವರೆಗೂ ಕೂತ್ಕೊಂಡು ಕ್ಲೈಮ್ಯಾಕ್ಸ್ ಆದ್ಮೇಲೆ ಎದ್ದೇಳಕ್ ಬಂದ್ಬಿಡ್ತೀರಾ. ಅದು ಚೆನ್ನಾಗಿ ಅದನ್ನ ಹಿಡಿದಿಟ್ಟಿದ್ದೀರಾ. ಬಹಳ ಒಳ್ಳೆ. ಥ್ಯಾಂಕ್ ಯು. ಹೇಳಿ ಪುನೀತ್ ರಾಜ್ಕುಮಾರ್ ನೋಡ್ದಂಗೆ ಆಯ್ತು ಸರ್. ಒಳ್ಳೆ ಚಿತ್ರ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸಕ್ಸಸ್ ಆಗಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೇಳಿ ಸಿನಿಮಾ ಬಂದು ನೋಡ್ಲಿಕ್ಕೆ. ಅಂಡ್ ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೋಗ್ತಾ ಒಂದು ರಿವ್ಯೂ ಕೊಟ್ಟು ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮ ಒಳ್ಳೆ ಮೆಸೇಜ್, ಮಕ್ಕಳ ಬಗ್ಗೆ ಒಳ್ಳೆ ಮೆಸೇಜ್ ಕೊಡಿದ್ದಾರೆ. ಚೆನ್ನಾಗಿದೆ ಮೂವಿ. ಚಂದನ್ ಶೆಟ್ಟಿ ಅವರ ಆಕ್ಟಿಂಗ್ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಏನು ಸಿನಿಮಾ ಬಗ್ಗೆ ಇಲ್ಲ, ಇಟ್ಸ್ ಅ ನೈಸ್ ಮೆಸೇಜ್ ಟು ದ ಚಿಲ್ಡ್ರನ್ಸ್ ಟು ದ ಕಮಿಂಗ್ ಅಪ್. ಫಿಲಿಮ್ ಭಾಳ ಚೆನ್ನಾಗಿ ಬರುತ್ತೆ, ಮುಂದೆ ಚೆನ್ನಾಗಿ ಓಡುತ್ತೆ. ಚಂದನ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ. ಎಲ್ಲ ಹೊಸ ಆ್ಯಕ್ಟರ್ಸ್ಗಳು ಮುಂದೆ ಬರಬೇಕು ಅಂತ ನಾನು ಹಾರೈಸ್ತಾ ಇದ್ದೀನಿ. ಮೊದಲನೇ ಬಾರಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರು? ಚಂದನ್ ಶೆಟ್ಟಿ ಅವ್ರದ್ದಾ? ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ನಿಜವಾಗ್ಲೂ ಅದ್ಭುತನೇ. ಯಾಕಂದರೆ ಅವ್ರು ನೋಡ್ತಾ ಇದ್ದರೆ ಅಂಬರೀಷ್ ಥರ ನನಗೆ ಫೀಲ್ ಆಗ್ತಾಯಿತ್ತು. ಭಾಳ ಒಳ್ಳೆ ಆ್ಯಕ್ಟಿಂಗ್ ಇದೆ. ಫ್ಯೂಚರ್ ಚೆನ್ನಾಗಿದೆ ಅವರಿಗೆ. ಚಂದನ್ ಶೆಟ್ಟಿ ಅವರು ರ್ಯಾಪರ್ ಅಂದ ಮುಂದೆ ಆ್ಯಕ್ಟಿಂಗಲ್ಲೂ ಕೂಡ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳಿದೆ. ಮುಂದೆ ಒಳ್ಳೆ ಫ್ಯೂಚರ್ ಅವ್ರಿಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಲಕ್. ಥೀಮ್, ಆಮೇಲೆ ಲಾಡ್ ಆಫ್ ಮೆಸೇಜಸ್ ಫಾರ್ ದಿ ಎಲ್ಡರ್ಸ್ ಆ್ಯಂಡ್ ದಿ ಯಂಗ್ಸ್ಟರ್ಸ್, ಎಸ್ಪೆಷಲಿ ದ ಸ್ಟೂಡೆಂಟ್ಸ್, ಆಮೇಲಿಂದ ಪೇರೆಂಟ್ಸು, ಆಮೇಲೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಟೀಚರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ಆಮೇಲೆ ಅವರು ಫ್ರೆಂಡ್ಸ್ ಆಗಲಿ, ಎಲ್ಲರಿಗೂ ಮೆಸೇಜ್ ಇದೆ. ಎಲ್ಲರೂ ನೋಡಿದ್ಮೇಲೆ ಕಲ್ತ್ಕೋಬೇಕು ಇದನ್ನು. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ಮುಖಗಳಾದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎವ್ರಿಬಡಿ ಹ್ಯಾಸ್ ಡನ್ ವೆರಿ ವೆಲ್. ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ನನಗೆ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಡ್ಯಾಮ್ ಗುಡ್. ತುಂಬಾ ಖುಷಿ ಆಯಿತು. ನಾನು ಮನಸ್ವಿ ಅವರ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೂವಿನಲ್ಲಿ. ಆ್ಯಂಡ್ ಸೊ ಬಿಗಿನಿಂಗ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬರೀ ಸ್ಟೂಡೆಂಟ್ಸ್ನ ತೋರಿಸ್ತಾ ಇದ್ದಾರೆ ಅಂತ. ಬಟ್ ಚಂದನ್ ಶೆಟ್ಟಿ ಅವ್ರ ಎಂಟ್ರಿ ಆದಮೇಲೆ ಸೊ ಯು ಕ್ಯಾನ್ ಫೀಲ್ ಸಮಥಿಂಗ್ ಇಟ್ಸ್ ಗೋಯಿಂಗ್ ಟು ಚೇಂಜ್ ಅಂತ. ಬಟ್ ಅಟ್ ದ ಎಂಡ್ ತೋ ಇಟ್ ಇಸ್ ಡ್ಯಾಮ್ ಗುಡ್. ಪ್ಯಾರೆಂಟ್ಸು, ಸ್ಟೂಡೆಂಟ್ಸು, ಎವ್ರಿಬಡಿ ಹ್ಯಾಸ್ ಟು ಸಿಟ್ ಆ್ಯಂಡ್ ವಾಚ್ ಅನ್ನೋ ಥರ ಇದೆ ಮೂವಿ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಇಸ್ ವೆರಿ ನೈಸ್, ರಿಯಲಿ ಮೆಸೇಜ್ ಓರಿಯೆಂಟೆಡ್. ಸೊ ಐ ರಿಕ್ವೆಸ್ಟ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚೆನ್ನಾಗಿದೆ. ಸ್ಟೂಡೆಂಟು ಪೇರೆಂಟ್ಸಿಗೆ ಒಳ್ಳೆ ಮೆಸೇಜ್ ಇದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಈಗಿನ ರೀಸೆಂಟ್ ಏನು ಮೆಸೇಜ್ ಇದೆ ಅದೇ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಪರವಾಗಿಲ್ಲ, ಇದರಲ್ಲಿ ಮುಂದುವರಿಬೋದು, ಆ ಥರ ಮಾಡಿದ್ದಾರೆ. ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್. ವಿದ್ಯಾರ್ಥಿಗಳಿಗೆ ಒಳ್ಳೆ ಮೆಸೇಜ್ ಮೇಡಮ್. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮಕ್ಕಳಿಗೆ ನೋಡಲಿಕ್ಕೆ. ವೆರಿ ಗುಡ್ ಮೆಸೇಜ್ ಟು ದ ಸೊಸೈಟಿ.
ಬಟ್ ಎಲ್ಲರೂ ಸ್ವಲ್ಪ ನೋಡಿಕೊಂಡು ತಿಳ್ಕೊಂಡು ಇದನ್ನೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು. ಮೊಬೈಲು, ಎನಿ ಸೋಷಿಯಲ್ ಮೀಡಿಯಾಸು, ಯಾಕಂದರೆ ಯಾರು ಹೆಂಗೆ ಬೇಕಾದ್ರೂ ಟ್ರ್ಯಾಪ್ ಆಗ್ಬೋದು. ಸೊ ಗುಡ್ ಮೆಸೇಜ್ ಟು ದ ಸೊಸೈಟಿ ಅಷ್ಟೇ. ಇಟ್ಸ್ ಎ ವೆರಿ ಗುಡ್ ಮೂವಿ, ಆಲ್ ನ್ಯೂ ಫೇಸಸ್, ತುಂಬ ಚೆನ್ನಾಗಿದೆ. ಸರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. 3 ಜನ ಏನು ಸ್ಟೂಡೆಂಟ್ಸ್ ಅಂತ ರೋಲ್ ಮಾಡಿದ್ದಾರೆ, ಅವ್ರು ಯಾರೋ ಹೊಸಬರು ಅಂತ ಅನಿಸೋದೇ ಇಲ್ಲ. ಏನೋ ಸುಮಾರು ಸಿನಿಮಾ ಮಾಡಿರೋರ ಥರ ಆ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತು ಇದು ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಮತ್ತು ಹೀರೋ ಚಂದನ್ ಶೆಟ್ಟಿ ಅವ್ರದ್ದು ಡಿಫ್ರೆಂಟ್ ರೋಲ್ ಇದೆ ಅದರಲ್ಲಿ. ಮತ್ತು ಇವರು ಇನ್ಸ್ಪೆಕ್ಟರ್ ರೋಲ್ ಮಾಡಿರೋ ಬಿಗ್ ಬಾಸ್ ಖ್ಯಾತಿ ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ.